And then I discovered your video in Mane Mane Rasdota and some of the other videos in the YouTube, where you are describing about how it can be rejuvenated and recreated by just home food. ಆಮೇಲೆ 76 EGFR8 90 91 ಏನು ಅದೇನು ಮ್ಯಾಜಿಕ್ಕಾ ಸರ್? ಅಲ್ಲಿ ಹೋಗಿದ್ದೆ, ಆ ಮೆಡಿಸಿನ್ ತಗೊಂಡೆ, ಈ ಮತ್ತು ತಗೊಂಡೆ, ಇರೋ ಕಿಡ್ನಿನೇ ಹಾಳಾಯಿತು, ಮತ್ತೆ ಅಲೋಪತಿಗೆ ಹೋದೆ, ಅವ್ರು ಹೇಳಿದ್ರು ಅದರಿಂದ ಆಯಿತು ಅಂತ. ಸೊ ಇದು ವೆಲ್ ಡಿಫೈನ್ಡ್. ನಮಸ್ಕಾರ ವಿಶ್ವಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ರೋಗ ಬಂತು ಅಂದರೆ ಪ್ರತಿಯೊಬ್ಬರು ಫಸ್ಟು ಡಾಕ್ಟರ್ ಹೋಗ್ತಾರೆ, ಯಾರು ಅಲೋಪತಿ ಡಾಕ್ಟರ್. ಬಟ್ ಇಲ್ಲಿ ಈ ವ್ಯಕ್ತಿ ತಮಗೆ CKD ಕಿಡ್ನಿ ಪ್ರಾಬ್ಲಮ್ ಅಂತ ಗೊತ್ತಾದ ತಕ್ಷಣ ಬಂದಿರೋದೇ ನಿಮ್ಮ ಹತ್ರ. ಅದು ನಮ್ಮ ಚಾನಲ್ ವಿಡಿಯೋ ನೋಡಿಕೊಂಡು ರಿಸರ್ಚ್ ಮಾಡಿ ಬಂದಿದ್ದಾರೆ. ಸರ್ ಅದು ಕತೆ ಹೇಳಿ ಸರ್. ನೋಡಿ, ಒಂದು ಹೇಳ್ತೀನಿ, ಇನ್ನೂ ಸಹ ನಮ್ಮ ಜನಗಳಲ್ಲಿ ತಲೆಯಲ್ಲಿ ಕೊಳಕು ತುಂಬಿದೆ. ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಮುಗೀತು. ಆದರೆ 21ನೇ ಶತಮಾನದಲ್ಲಿ ಎವಿಡೆನ್ಸ್ ಬೇಸ್ಡ್, ಅದು ಅಪ್ಪದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಇವತ್ತು ವಿಶ್ವಕ್ಕೆ ತಂದಿರೋರು ನಾನು ಹೇಳೋ ಪ್ರಕಾರ ಯಾರೂ ಇಲ್ಲ. ಕೆಲವರು ಆಯುರ್ವೇದದಲ್ಲಿ ಕ್ಲೈಮ್ ಮಾಡ್ತಾರೆ, ಆದರೆ ಎಂಡ್ ರಿಸಲ್ಟ್ ನಾನು ಹೇಳಕ್ಕಾಗಲ್ಲ. ಅವ್ರಿಗೆ ಗೊತ್ತು, ಅದರಿಂದ ಎಷ್ಟು ನೋವು ಪಟ್ಕೊಂಡು ನನ್ನ ಹತ್ರ ಬಂದು ಹೇಳ್ತಾರೆ, ಸರ್ ಅಲ್ಲಿ ಹೋಗಿದ್ದೆ, ಆ ಮೆಡಿಸಿನ್ ತಗೊಂಡೆ, ಈ ಮತ್ತು ತಗೊಂಡೆ, ಇರೋ ಕಿಡ್ನಿನೇ ಹಾಳಾಯಿತು, ಮತ್ತೆ ಅಲೋಪತಿಗೆ ಹೋದೆ, ಅವ್ರು ಹೇಳಿದ್ರು ಅದರಿಂದ ಆಯಿತು ಅಂತ. ಸೊ ಇದು ವೆಲ್ ಡಿಫೈನ್ಡ್. ಈ ವ್ಯಕ್ತಿ ಮಿಸ್ಟರ್ ರಿಚರ್ಡ್ ಅಂತ. ಇವರು ಇಂಜಿನಿಯರ್, 40 years ಸಮಥಿಂಗ್, ವೆಲ್ ಎಜುಕೇಟೆಡ್. ಇವರ ಅಪ್ಪನಿಗೆ ಏನೋ ಸ್ವಲ್ಪ ಇದಿತ್ತಂತೆ, ಆನ್ಯುವಲ್ ಚೆಕಪ್ ಮಾಡ್ಸಕ್ ಹೋಗ್ಬೇಕಾಯ್ತಂತೆ, ಬ್ಲಡ್ ಚೆಕ್, ಆನ್ಯುವಲ್ ಬ್ಲಡ್ ಚೆಕಪ್. ಆವಾಗ ಇವ್ರಿಗೇನೋ ಡಿಸ್ಕಂಫರ್ಟ್ ಇತ್ತಂತೆ. ಸೊ ನಾನು ಮಾಡ್ಸೋಣ ಅಂತ ಮಾಡಿಸಿದ್ದಾರೆ. ಮಾಡಿದ ತಕ್ಷಣ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ EGFR8 ಅಂತ ಬಂದಿದೆ. ಏನು 76 ಇದೆ ಅಂತ. ಕ್ರಿಯೇಟಿನಿನ್ 1.21. ಅದ್ರ ಲಕ್ ಏನು ಅಂತಂದ್ರೆ ಇವ್ರಿಗೆಲ್ಲ ಅದನ್ನ ಯಾವ್ದು ಅಬ್ನಾರ್ಮಲ್ ಇರುತ್ತೆ ಅದು ಬೋಲ್ಡ್ ಲೆಟರ್ಸ್ ಮಾಡ್ಬಿಡ್ತಾರೆ. ಹೌದು. ಆ ಬೋಲ್ಡ್ ಲೆಟರ್ ಮಾಡಿದಾಗ ಇವರು ಅಟೆನ್ಷನ್ ಅಲ್ಲೇ ಕೊಡ್ತಾರೆ. ಸೊ ಗೂಗಲ್ಗೆ ಹೋಗಿದ್ದಾರೆ, ಅದರಲ್ಲಿ ಎಲ್ಲ ರಿಸರ್ಚ್ ಆರ್ಟಿಕಲ್ ಬಂದ್ಬಿಡ್ತೈತೆ. ಈಸ್ ಎವಿಡೆನ್ಸ್ ಬೇಸ್ಡ್. ಅವ್ರು ಹೇಳಿದ್ದಾರೆ, ಇನ್ನ ಜನ್ಮದಲ್ಲಿ ಕಿಡ್ನಿ ಫೇಲ್ಯೂರ್ ಶುರುವಾಯ್ತು ಅಂದ್ರೆ ಆಗೇನೆ ಡಿಟ್ರೇಟ್ ಆಗ್ತಾ ಇರ್ತದೆ, ಓನ್ಲಿ ಮ್ಯಾನೇಜ್ಮೆಂಟ್ ಅಷ್ಟೇ ಇರೋದು ಅಂತ. ಸೊ ದೆನ್ ಏನೆಲ್ಲ ನೋಡಿದರೆ, ಆಯುರ್ವೇದ ಹೋಗಿದ್ದಾರೆ, ಎಲ್ಲೂ ಎವಿಡೆನ್ಸ್ ಬೇಸ್ಡ್ ಸಿಕ್ಕಿಲ್ಲ. ಎಲ್ಲ ಇಂಟರ್ನೆಟ್ ಸರ್ಚ್ ಮಾಡಿದ್ದಾರೆ. ಅದು ಹೆಂಗೋ ಮನೆ ಮನೆ ರಸೂಟು ನಿಮ್ಗೆ ಸಿಕ್ಬಿಟ್ಟೈತೆ ನೋಡಿ. ನಾವು ಮಾಡೋ ಒಂದು ಯಾಕೆಂದ್ರೆ ಇದು ಅವ್ರ ಸ್ಟೇಟ್ಮೆಂಟ್ ನಾನು ಹೇಳ್ತಿರೋದು. ಅವರೇ ಹೇಳಿದ್ದು. ಅಂದ್ರೆ ಮನೆ ಮನೆ ರಸದೂಟದ ನೋಡಿದ ತಕ್ಷಣ ನಂದು ಯಾವ್ದು ಬಂದಿದೆ CKD ಬಗ್ಗೆ ಸುಮಾರು ಎಪಿಸೋಡ್ಸ್ ಮಾಡಿದೀವಿ, ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋದು. ದೆನ್ ನೋಡಿದ ತಕ್ಷಣ ಥ್ಯಾಂಕ್ಸ್ ಟು ಯೂಟ್ಯೂಬ್ ಇದು ಅದು ಪಾಪಪ್ ಆಗ್ತಾ ಇರ್ತದೆ, ಯಾರ್ದು ಜಾಸ್ತಿ ನೋಡ್ತಾರೆ ಬರ್ತಾ ಇರ್ತೈತೆ. ಹೌದು. ಸೊ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವುದೇ ನೆಫ್ರಾಲಜಿಸ್ಟ್ ಹತ್ರ ಹೋಗದೆ, ಯಾಕಂದ್ರೆ ಅವ್ರ ಹತ್ರ ಪಾಪ ಅವ್ರು ಇರೋದನ್ನೇ ಹೇಳ್ತಾರೆ. ಇರೋದ್ ಸೈನ್ಸ್ ಏನು, ನೆಫ್ರಾನ್ಸ್ ಒನ್ಸ್ ಇಟ್ ಗೆಟ್ ಡಿಜೆನರೇಟೆಡ್, ಅದು ರೀಜನರೇಟ್ ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದಾರೆ ಸ್ಟ್ರೈಟ್. ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಬರ್ತಾರೆ, ಇಷ್ಟೇನಾ 1.21 EGFR 76, ದಟ್ ಇಸ್ 4th grade ಇದು ಕ್ರಾನಿಕ್ ಕಿಡ್ನಿ ಡಿಸೀಸ್. ಸಾಹೇಬಿಲ್ಲ, 1 ತಿಂಗಳು ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಒಬ್ಬ ಜಸ್ಟ್ ಯಾಕಂದ್ರೆ 100 ಪೇಷಂಟ್ ನೋಡಿ 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 ನೋಡಿ. ಈಗ ನನ್ನಲ್ಲಿ ಏನು ಗೊತ್ತಾ, ನಾನು ಆಸ್ ಎ ಸೈಂಟಿಸ್ಟ್ ರಿಸರ್ಚರ್ ಆಗಿ ನೋಡ್ತೀನಿ, ಡಾಕ್ಟರ್ಗೆಲ್ಲ. ಡಾಕ್ಟರ್ಗಳು ನಮ್ಮವ್ರು ಟ್ರೀಟ್ಮೆಂಟ್ ಮಾಡ್ತಾರೆ, ಅವರೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ನನ್ನ ಹತ್ರ ಬರ್ತಾರೆ ಒಂದು ನನ್ನ ಮುಖ ನೋಡೋದಕ್ಕೆ, 1-2 ಮಾತು ಕೇಳೋದಕ್ಕೆ. ಸೊ ನಾನು ಹೇಳಿದೆ, 1 ತಿಂಗಳಿಗೆ ನಿಮ್ಗೆ EGFR8 ಇಂಪ್ರೂವ್ಮೆಂಟ್ ಆದ. ಅದು ನಾನು ಸುಮ್ಮನೆ ಹೇಳಿಲ್ಲ, ಆಲ್ರೆಡಿ ಫಾಸ್ಟ್ ಸೋ ಮೆನಿ ಪೇಷಂಟ್ ನೋಡಿದ್ದೀನಲ್ಲ. ಒಂದೊಂದು ತಿಂಗಳು ಹೆಂಗೆ 1 ತಿಂಗಳು ನಿಮ್ಗೆ ಕ್ರಿಯೇಟಿನಿನ್ ನಾರ್ಮಲ್ ಆಗುತ್ತೆ ಅಂತ. ಕ್ರಿಯೇಟಿನಿನ್ 1.21, 1.21, 1 ತಿಂಗಳಿಗೆ 0.90. ಆಮೇಲೆ 76 EGFR8, 90 91. ಏನು ಅದೇನು ಮ್ಯಾಜಿಕ್ಕಾ? ಈಗ ನೋಡ್ರಿ ಅವ್ರದ್ದು ಯಾವ ರೀತಿ ಅಂದ್ರೆ, ಆ ರೀತಿ ಸೆಲ್ ರೀಜನರೇಷನ್ ಪ್ರಾಸೆಸ್ ಡೆಡ್ ಟಿಶ್ಯೂನಲ್ಲಿ ಆಗುತ್ತೆ.
ಏನಿದೆ ಕರೆಂಟ್ ಮೆಡಿಕಲ್ ಸೈನ್ಸು ಯಾವುದೇ ಇರಲಿ ವರ್ಲ್ಡಲ್ಲಿ ಹೇಳ್ಬೇಕಂದ್ರೆ ಏನಾದರೂ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಎಂಡ್ ಆಯಿತು ಅಂದರೆ ಆರ್ಗನ್ ಡಿಜನರೇಷನ್ ಶುರು ಆಗುತ್ತೆ. ಹೌದು. ಅದಕ್ಕೆ ಲೈಫ್ ಕೊಡೋದಕ್ಕೆ ಮೇಂಟೆನೆನ್ಸ್ ಇಡ್ತಾರೆ. ಮೇಂಟೆನೆನ್ಸ್ 4 ವರ್ಷ 5 ವರ್ಷ ಆದಮೇಲೆ ಕೊನೆಗೆ ಬಂದ್ಬಿಡ್ತಾರೆ ಡಯಾಲಿಸಿಸ್ಗೆ. ಅದು EGFR ರೇಟ್ ಕಡಿಮೆ ಆಗ್ತಾ ಇರ್ತೈತೆ. ಆವಾಗ ಏನು 5th ಗ್ರೇಡ್ ಅಂತ ಹೇಳ್ತಾರೆ, 15ಕ್ಕಿಂತ ಕೆಳಗಡೆ ಇತ್ತಂದ್ರೆ EGFR ರೇಟ್. ಎಸ್ಟಿಮೇಟೆಡ್ ಗ್ಲೂಮರ್ಲೆಸ್ ಫಿಲ್ಟ್ರೇಷನ್ ರೇಟು 15 ಒಳಗಡೆ ಇತ್ತು ಅಂದರೆ ಸೈನ್ಸ್ ಹೇಳುತ್ತೆ ಅವ್ರನ್ನ ಬದುಕಿಸ್ಬೇಕಂದ್ರೆ 2 ದಾರಿ, ಒಂದು ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಡಯಾಲಿಸಿಸ್. ಇಲ್ಲ ಅಂದ್ರೆ ಕಂಟಿನ್ಯೂಸ್ ಡಯಾಲಿಸಿಸ್. ಈಗ ಒಬ್ರು ವೆರಿ ರಿಚ್ ಪರ್ಸನ್ ಬಂದಿದ್ರು, ಈ ಮೇ ಬಿ ವೆರಿ ಟಾಪ್ ಪರ್ಸನ್. ಈ ಕೆಲವು ದೊಡ್ಡವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡ ಕೊಡ ಅದು ತುಂಬಿರೋದಲ್ವಾ, ತುಳ್ಕಲ್ಲ, ಅವರೇನು ಕ್ಯೂಯಿಂಗ್ ಸಿಸ್ಟಮಲ್ಲೇ ಬರ್ತಾರೆ. ಸೊ ಕೆಲವರೊಬ್ಬರು, ನಾನು ನೆನ್ನೆ ನಾನು ನೋಡಿದ ಪೇಷಂಟನ್ನು, ನೆನ್ನೆಲ್ದು ಮೊನ್ನೆ. ಸೊ ಬಂದರೆ ಅವರು ಪಕ್ಕದಲ್ಲೇ ಇಬ್ಬರು 3 PA ಎಲ್ಲ ಬಂದಿದ್ರು. ಸೊ ಕೇಳಿದೆ, ಸರ್ ನಾನು ಡಯಾಲಿಸಿಸ್ಸು 20 ಡೇಸಿಂದ ಮಾಡಿಸ್ಕೊತಾ ಇದ್ದೀನಿ, ಇಲ್ಲಿ ಕೆಥೆಡರ್ ಕಾಣಿಸ್ತಾ ಇಲ್ವಲ್ಲ? ಇಲ್ಲ ಸರ್, ವೆಲ್ ಪ್ಲ್ಯಾನ್ಡ್, ಆಗಲೇ ನನಗೆ ಪಿಸ್ತೂಲ 5 ತಿಂಗಳಿಂದನೇ ಹಾಕಿದ್ದಾರೆ, ನೆಕ್ಸ್ಟ್ ಫ್ಯೂಚರ್ ಯಾವ ಬೇಕಾದ್ರೂ ಆಗ್ಬೋದು, ಫಸ್ಟೇ ಹಾಕ್ಸ್ಕೊಂಡ್ಬಿಟ್ರೆ, ಇಲ್ಲಾಂದರೆ ಕೆಥೆಡರ್ ಹಾಕ್ತಾರೆ, ಎಲ್ರಿಗೂ ಕಾಣಿಸ್ತಾ ಇರ್ತದೆ ಅಂತ. ಸೊ ನನಗೆ ಖುಷಿ ಆಗೋಯ್ತು. ಈ ಪಿಸ್ತೂಲ್ ಹಾಕಿದರೆ ಐ ಕ್ಯಾನ್ ಮೇಕ್ ದೆಮ್ ಟು ಸ್ಟಾಪ್ ಇನ್ ಸೇಮ್ ಡೇ ಆಲ್ಸೋ. ಅವರಂದ್ರು ಸ್ವಲ್ಪ ಯೂರಿನ್ ಕಡಿಮೆ ಆಗಿದೆ ಅಂತ. ನಾನಂದೆ 1 ವಾರ ಆದಮೇಲೆ 1 ಡಯಾಲಿಸಿಸ್ ಕಡಿಮೆ ಮಾಡಿರಿ, ಅದು ಆದಮೇಲೆ 15 ದಿನ ಆದಮೇಲೆ ಇನ್ನೊಂದು ಡಯಾಲಿಸಿಸ್ ಕಡಿಮೆ ಮಾಡಿರಿ. ನೆಕ್ಸ್ಟ್ ಮಂತ್ ಬರಬೇಕಂದ್ರೆ ನೀವು ಡಯಾಲಿಸಿಸ್ ಮುಕ್ತಿಯಿಂದ ಬರಬೇಕು, ಇಲ್ಲ ಅಂದರೆ ನನಗೆ ಒಪ್ಪಿಗೆ ಆಗಲ್ಲ. ಇಟ್ಸ್ ಅ ಶೇರ್ ವೇಸ್ಟೇಜ್ ಆಫ್ ಮನಿ. ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋದು, ಆಮೇಲೆ ನಂದು ವೇಸ್ಟ್ ಆಫ್ ಟೈಮ್, ನನ್ನ ಕನ್ಸಲ್ಟೇಷನ್. ಇದೇ ವರ್ಡ್ ಹೇಳಿದ್ದೀನಿ ಅವ್ರಿಗೆ. ಅವ್ರಿಗೆ ಹೋಗೋದಲ್ಲಿ ಎಷ್ಟು ಖುಷಿ ಆಯ್ತು ಅಂದರೆ ಈ ಕಣ್ಣಲ್ಲಿ ವಾಟರ್ ಡೆಪ್ ಇದಾಗೋಯ್ತು, ಕಣ್ಣೀರು ಟಕ್ ಅಂತ ಬರ್ಸ್ಟ್ ಆಗೋಯ್ತು. ಯಾಕೆಂದರೆ ಎಲ್ಲ ಹೇಳಿದರೆ ಇಷ್ಟೇ ನಿನ್ನ ಲೈಫು ಡಯಾಲಿಸಿಸ್ ಇರಬೇಕು ಅಂತ. ಅದೇನೇ ನಾನು ಹೇಳಿದೆ, ಇಷ್ಟೇ 100% ನೀವು ಆಚೆ ಬರ್ತೀರಿ, 100% ಬರ್ತಾರೆ ಆಚೆ. ಬಾಡಿನಲ್ಲಿ ಅಷ್ಟು ತಾಕತ್ತಿದೆ ಈಗ ನಾನು ಮಾಡಿರೋ ಒಂದು ಸೈನ್ಸು. ಓಕೆ. ಸೊ ಆಗ ರಿಚರ್ಡ್ ಅವರು ಯಾವ ರೀತಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಹೆಂಗೆ ಬಂದು ಅದು ನೋಡ್ಬೋದು ಸರ್ ವಿಡಿಯೋ? 100%. Richard, what is your age? My age is the same age as 40. 40. Wonderful. So, you tell me about the treatment of miracle drinks for your chronic kidney disease. Last year, I think it's on November month. For my dad, usually we do a blood check. So, at that point in time, I was having discomfort in my stomach, and I was not having good appetite. I'm unable to have food or drink water. I have a nausea and all of that. So I thought of giving a blood test by accident. So I did a package, and then in that package I saw EGFR was 76%. And before going to a doctor, I used to check in the internet who is the best doctor, whom shall I approach. But for this, I discovered that there is no treatment. What the medical science, the current medical science says is, according to the internet resources and allopathy, the current situation can be maintained for some extent, or the deterioration can be decreased for some extent by taking some pills. But there is no cure. There is no way you can go back to the normalcy. So that was the conclusion. So I was worried. Okay, there is no way to get out of this problem. So I felt like, okay, what about Ayurveda? And then I discovered your video in Mane Mane Rasdota and some of the other videos in the YouTube, where you are describing about how it can be rejuvenated and recreated by just home food. And you also mentioned that the medicines that you give acts like a catalyst. But the important factor is what food you take and how diligently you follow those principles. And that's what exactly I thought, okay, this looks, and you also gave the evidences and supporting factors scientifically how you can come out of this problem. And that convinced me. Great. And before meeting the allopathy doctor, I directly came here. But I was having that fear and worry before that. Naturally. And then with the reports I came, and then the first thing you told me that
take off all the filthy thoughts that you have, like what problem I have. Don't have this worry in your mind. Just, I'll tell you, in just 30 days, in just 1 month, you'll be absolutely all right. So I marked down the date, and he just told me that just follow what I'm asking you to do, and then do a test 30 days later, and you will see the results. I followed diligently whatever you said, including fish diet, and you also showed how to cook, how to do all of that. Absolutely, we followed. After 1 month, exactly 1 month, I was waiting for the day, and then I went to a diagnostic center. I asked them to do a RFD and then EGFR test, and then it is like a 90%. Great. Just From 30 days. 76. 76 to 90%. There are 2 to 3 discoveries I made. One is I become more energetic. People are saying like you're visibly looking slim. You also told me this. I never asked you to do, but when you told me like even the extra tummy that you have, you will see the reduction in that after 1 month. So all of this gradually reduced. And I saw a lot of other videos also, like respiratory issues, cancer, and other ailments, how you treat and how people are saying the testimonials. So whenever I get a chance, whoever comes to me and is asking like, hey, I have this problem, I have that problem, I say, please go and meet Dr. Raju. I think he's the right person to get this problem sorted out. See, today you have brought, another 2 Yes, these families. are my classmates. Ah. Right from my 4th standard, these are my classmates. Excellent. And they stay in Mysore. Yes. Typical in Nanjangud, I Yes. want to be very clear. Yeah. But when they told me like I have these challenges, I said, don't worry. And then when I got them here, and I'm 100% sure that they also have the same feeling right now. You have taken a treatment last year. Last year. How many months you have taken? 1 month or 2 months? 2 months I've taken. Excellent. In 2 months only, your kidney has become normal. Yes. ಸೊ ಇವಾಗ ನಿಮ್ಮ ಪ್ರಕಾರ ಸರ್ ಈ ಥರದೊಂದು ಪೇಷಂಟು ಅವರ ಟ್ರೀಟ್ಮೆಂಟ್ ಪಾತ್ ಹೆಂಗಿರುತ್ತೆ? ಸಿ, ಒಂದು, ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ರೆ, ಬ್ಯೂಟಿಫುಲ್ ಆಗಿ ಊಟನ ಡಿಫೈನ್ ಮಾಡ್ತೀನಿ. ಏನೆಲ್ಲ ಹೇಳ್ತಾರೆ, ಸೊಪ್ಪು ತಿನ್ನಬೇಡ್ರಿ, ಉಪ್ಪು ತಿನ್ನಬೇಡ್ರಿ, ಆಮೇಲೆ ಇದು ಏನೋ ಮೀನ್ ತಿನ್ಬೇಡ್ರಿ, ಬರೀ ಮೊಟ್ಟೆ ತಿನ್ರಿ, ಏನೆಲ್ಲ ಹೇಳ್ತಾರೆ. ಆದರೆ 25% ಒಳಗಡೆ ಅನ್ನ, ರೊಟ್ಟಿ ಅಥವಾ ಗೋಧಿ, ಜೋಳದ ಆಹಾರನ ತಿನ್ರಿ ಅಂತ ಯಾರು ಹೇಳಲ್ಲ. ಅದು ಎಷ್ಟು ಬೇಕಾದ್ರೂ ತಿನ್ರಿ ಅಂತ ಹೇಳ್ತಾರೆ. ಅದರಲ್ಲೇನೆ 13% ಪ್ರೋಟೀನ್ ಇದೆ. ಯಾವುದ್ರಲ್ಲಿ? ಗೋಧಿ ಆಗಲಿ, ಜೋಳ ಆಗಲಿ. ಅಕ್ಕಿಯಲ್ಲಿ 4% ಇದೆ. ಅದು ಕ್ರಿಯೇಟಿನ್ ರೈಸ್ ಮಾಡಿಸ್ತದೆ, ಯೂರಿಕ್ ಆಸಿಡ್ ರೈಸ್ ಮಾಡ್ತದೆ. ಮತ್ತೆ ಅದರಲ್ಲಿ 70% ಶುಗರ್ಸ್ ಇದೆ, ಅದರಿಂದ ಕರಗಲ್ಲ ಬೇಗ. ಸೊ ಆಮೇಲೆ ಡಯಾಬಿಟಿಸ್ ಅಲ್ಲಿರೋರು ಡಯಾಬಿಟಿಸ್ ಇನ್ನೂ ಜಾಸ್ತಿ ಆಗ್ತೈತೆ. ಇವೊಂದು ಕಿಡ್ನಿ ಪೇಷಂಟ್ಸು ಮತ್ತೆ ಲಿವರ್ ಪೇಷಂಟ್ಸ್ಗೆ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗುತ್ತೆ. ಅದಕ್ಕೆ ಅವ್ರು ರಿಚರ್ಡ್ ಇರೋದು ಬ್ಯೂಟಿಫುಲ್ ಆಗಿ ಬರೆದಿದ್ದೀನಿ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗಿರಬೇಕು, ಯಾವ್ಯಾವ ಮೆಡಿಸಿನ್ ಡಾಕ್ಟರ್ BM ವೆಂಕಟೇಶ್ ಸಾಹೇಬ್ ಹೇಳ್ತಾರೆ, ಎಲ್ಲ ಬರೆದಿದ್ದೀನಿ ಅದರಲ್ಲಿ. ಎಷ್ಟು ಮೆಡಿಕೇಶನ್ಸ್ ಕೊಡ್ತಾರೆ ಅಂತಂದ್ರೆ ಯು ಕಾಂಟ್ ಇಮ್ಯಾಜಿನ್. ಪಾಪ ಅವರು ಕೊಡ್ತಾರೆ, ಯಾಕಂದ್ರೆ ಏನು ವಿಜ್ಞಾನನೇ ಇಲ್ವಲ್ಲ, ಇನೋವೇಷನ್ಸ್ ಏನೂ ಇಲ್ಲ. ಏನಿದೆಯೋ ಅದನ್ನು ಮೇಂಟೈನ್ ಮಾಡಬೇಕು. ಆ ಪ್ರೋಟೋಕಾಲ್ಸ್ ಏನಿದೆ, ಡಿಫೈನ್ ಪ್ರೋಟೋಕಾಲ್ ಆಲ್ ಓವರ್ ದ ವರ್ಲ್ಡ್, ಅದೇ ಅವ್ರು ಕೊಡೋದು. ಅಷ್ಟು ಪವರ್ ಇದೆ ನಾನು ಮಾಡಿರೋ ಒಂದು ವಿಜ್ಞಾನದಲ್ಲಿ. ಸೊ ಇವ್ರು ಏನ್ ಮಾಡಿದ್ರು ಸರ್? ಅದು ಎಷ್ಟು 30 ದಿನದಲ್ಲಿ ಅಂದ್ರೆ 30 days ಅಲ್ಲಿ ಕರೆಕ್ಟ್ ನಾನು ಹೇಳಿದ್ದನ್ನ ಹೇಳಿದ್ರು. ಖುಷಿಯಾಗಿ ತಿನ್ರಿ ಅಂತ ಹೇಳಿದ್ನಿ ಊಟ. ಆದ್ರೆ ಈ ರೀತಿ ಅಡಿಗೆ ಮಾಡಬೇಕು, ಎಣ್ಣೆ ಇಷ್ಟೇ ಯೂಸ್ ಮಾಡಬೇಕು, ರಾ ವೆಜಿಟಬಲ್ ಜ್ಯೂಸ್ ಇಷ್ಟು ತಗೊಳ್ಬೇಕು, ಆಮೇಲೆ ಲೀಚಿಂಗ್ ಹಿಂಗೆ ಮಾಡಬೇಕು ಅಂತೆಲ್ಲನೂ ಕರೆಕ್ಟಾಗಿ. ಏನು ಫಿಶ್ ತಿನ್ನಬೇಕು, ಫಿಶ್ ಭಾರಿ ಇಂಪಾರ್ಟೆಂಟು. ನಾನ್ ವೆಜಿಟೇರಿಯನ್ಸು ಸೊಪ್ಪು ಮತ್ತು ಕಾಳುಗಳು ಜಾಸ್ತಿ ತಿನ್ನಬೇಕು. ಕಾಳುಗಳು ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು. ಉಪ್ಪು ಬೇಯಿಸಿ ತೆಗಿಬೇಕು. ಉಪ್ಪು ಆಮೇಲೆ ಉಪ್ಪು ಒಂದು ಊಟಕ್ಕೆ 1 ಗ್ರಾಮ್ ಯೂಸ್ ಮಾಡಬೇಕು. ಸೊ ಇವೆಲ್ಲನೂ ಕರೆಕ್ಟಾಗಿ ಹೇಳ್ತೀನಿ. ಸೊ ಆಮೇಲೆ ಬುಕ್ಕಲ್ಲಿ ಬೇರೆ ಎಷ್ಟು ಕ್ಲಾರಿಟಿ ಇದೆ ಅಂತಂದರೆ, ಇನ್ನು ಕೆಲವರು ತಲೆ ತಿನ್ನಕ್ಕೆ ಹೇಳಿದ್ರು, ಸರಿ 25% ಅಂದರೆ ಹೆಂಗೆ ಅನ್ನ ತಿನ್ನಬೇಕು? 25% ಜೋಳದ ಮುದ್ದೆ, ಜೋಳ ರೊಟ್ಟಿ ಅಥವಾ ಅನ್ನ ಅಂದ್ರಿ ಅಲ್ಲ, ಅದ್ರದ್ದು ಎಪಿಸೋಡ್ ಮಾಡಿದೀವಿ ನಾವು. ಒಂದು ತಟ್ಟೆ ಇಟ್ಟು ನಿಮ್ಗೆ ತೋರಿಸಿದೀವಿ, ಅದ್ರ ಲಿಂಕ್ ಇರುತ್ತೆ, ದಯವಿಟ್ಟು ನೋಡಿ. ಹೌದೌದೌದು. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.